ಅರ್ಧಂಬರ್ಧ ಮನೆ ಇದೆ ನೋಡಿ. ಈ ಮನೆಯನ್ನು ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲೊಂದು ದೊಡ್ಡದು ಹೇಳ್ತಾ ಇದೆ. ಇವರು ಬಡವರು, ಇವ್ರದ್ದಲ್ಲ, ಬಡವ್ರ ಮನೆ ಒಳಗೆ ಕರಿತಾ ಇದ್ದಾರೆ. ಒಳಗೆ ಹೋಗ್ತಾ ಇದ್ದೀನಿ ನೋಡಿ. ಯಾರು ಬಾಡಿಗೆ ಮನೆ ಕೊಡಲಿಲ್ಲಂತೆ, ಅರ್ಧಂಬರ್ಧ ಉಳಿಸ್ಕೊಂಡು. ಹಾಂ, ಇದು ಯಾವ ಜಾಗ ಯಾರ್ದಿದ್ದು? ಹಾಂ, ಪತ್ರ ಇದೆಯಾ? ಇದು ಅಷ್ಟಿದ್ರೆ ಸಾಕು. ಒಂದು ಆವಾಸ್ ಯೋಜನೆಯಲ್ಲಿ 2.5 ಲಕ್ಷ ದುಡ್ಡು ಕೊಡಿಸ್ತಿದ್ನಾ? ಪರಿಚಯ ಪತ್ರ ಒಂದು ಐತೆ ಸರ್, ತಗೊಂಬರ್ತೀನಿ ಸರ್. ಈಗ ಆಗಲ್ಲ, ಅದು ಅರ್ಜಿ ಕರೆದಿ. ನಾನು ಶಿವಮೊಗ್ಗ ಕಮಿಷನರ್ ಹತ್ರ ಮಾತಾಡ್ತೀನಿ. ಆವಾಸ್ ಯೋಜನೆಯಲ್ಲಿ 2.5 ಲಕ್ಷ ಕೊಡೋ ವ್ಯವಸ್ಥೆ ಇದೆ. ನಿಮ್ಮ ಹತ್ರ ದಾಖಲೆ ಕಂದಾಯಿಂದ ಕಟ್ಟಿದ್ರಾ? ಆಯ್ತು, ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ನಿಮ್ದು ಏನು ದಾಖಲೆ ಇದ್ರು ನಮ್ಮ ಆಫೀಸಿಗೆ ತಂದು ಕೊಡಿ, ಆಯ್ತಾ? ಒಳ್ಳೇದಾಗಲಿ. ಸರ್ ಲೈಟ್ ಎಲ್ಲ ಹೊಡೆದು ಬಾತ್ರೂಮ್ ಎಲ್ಲ ಹೊಡೆದು ನಮಗೆ ತೊಂದರೆ ಕೊಟ್ಟಿದ್ರು. ತುಂಬಾ ತೊಂದರೆ ಕೊಟ್ಟರು ಸರ್. ಇರ್ಲಿ ಬಿಡಿ, ಸರಿ ಆಯ್ತಲ್ಲ, ಈಗೆಲ್ಲ ಸರಿ ಆಗುತ್ತೆ. ಶಿವಮೊಗ್ಗದ ಅಶೋಕ್ ನಗರದಲ್ಲಿ ಈಡಿಗರ ಭವನದ ಪಕ್ಕದಲ್ಲಿ ಬಡವರು ಮನೆ ಕಟ್ಟಿದ್ದೀವಿ ಸರ್, ಬನ್ನಿ ನೋಡಿ ಬನ್ನಿ, ಶಿವಮೊಗ್ಗ ವಿರೂಪಾಕ್ಷ ಅಂತ ಕರೆದಿರಲ್ಲ. ಏನೋ ಇರಲಿ, ದೇವ್ರಿದೆ ಅಂತ ತಗೊಳ್ಳಿ, ಆಯ್ತಾ? ಹಾಂ, ಡ್ಯೂಟಿಗೆ ಹೋಗ್ತಾ ಇದ್ದೀರಲ್ಲ ಈಗಲೂ, ಹೋಗಿ ಹೋಗಿ. ಮಳೆಗೆ ಬಂದು ನೀರೆಲ್ಲ ಬಿದ್ದು. ಸರ್ಕಾರದ ಏನಾರ ದುಡ್ಡು ಕೊಟ್ರಾ? ಇಲ್ಲ, ಏನು ಕೊಟ್ಟಿಲ್ಲ. ಅದು ಯಾರ್ದು ಫೋಟೋ? ಅದು ನಮ್ಮ ಅಪ್ಪಾಜಿ ಅಲ್ಲ, ಯಾವುದು? ನಮ್ಮ ಅಪ್ಪಾಜಿ. ಹೌದಾ, ಏನಾಗಿದ್ರು ಅವರು? ಇಲ್ಲೇ ಅಂಗಡಿ ಇಟ್ಕೊಂಡಿದ್ರ ರೋಡಲ್ಲಿ. ಹಾಂ 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 ಹಾಂ. ಈಗ ಯಾರು ಬಾಡಿಗೆ ಮನೆ ಕೊಡಲಿಲ್ಲ ನಿಮಗೆ? ಯಾರು ಬಾಡಿಗೆ ಮನೆ ಕೊಟ್ಟಿಲ್ಲ, ನಾವು ಕೊಡಲ್ಲ. ಅದಕ್ಕೆ ಇದರಲ್ಲೇ ಸೇರಿಸಿ ಅರ್ಧಂಬರ್ಧ ಕಟ್ಟಿದ್ದೀರಿ. ಅರ್ಧದಲ್ಲಿ ಎಷ್ಟು ಬಿತ್ತು? ಅಲ್ಲ, ಅಂದಾಜು ಎಷ್ಟು ಬಿತ್ತು? ಯಜಮಾನ್ರ ಅವರು ಕೆಲಸ ಮಾಡಿ ಎಷ್ಟು ಬಿತ್ತು? ಎಷ್ಟು ಬಿತ್ತು? ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಭಾಳ ಆನಂದ ಆಗ್ತಾಯಿದೆ ಕಣ್ರಿ. ಇಲ್ಲಿ ಈಡಿಗರ ಭವನದ ಪಕ್ಕದಲ್ಲಿ ಮೇಡಮ್ ಅವರು ಪಾಪ ಅವ್ರು ಮೆಗನ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಬಡವರು ಮನೆಯನ್ನು ಕಟ್ಕೊಂಡಿದ್ದಾರೆ. ಭಾಳ ಸಂತೋಷದಿಂದ ನನಗೆ ಬನ್ನಿ ವಿರೂಪಾಕ್ಷರೇ ಅಂತ ಕರೆದ್ರು. ಭಾಳ ಆನಂದ ಆಗಿದೆ ನನಗೆ. ಈ ಮನೆಯಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಡವರ ಮನೆ. ಇದು ಭಾಳ ಬಾಯಲ್ಲಿ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ. ಅವ್ರ ಆತ್ಮೀಯತೆಯಿಂದ ಕರೆದಿದ್ದಕ್ಕೆ ಶಿವಮೊಗ್ಗ ವಿರೂಪಾಕ್ಷರು ಅಂತೇಳಿ ನನಗೆ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರಗಳು, ಒಳ್ಳೆಯದಾಗಲಿ. ಚಿಕ್ಕದಾಗಿ ಚೊಕ್ಕದಾಗಿ ಮನೆಯನ್ನು ಕಟ್ಕೊಂಡಿದ್ದಾರೆ ನೋಡಿ. ಇವರೇ ಅಜ್ಜಿ, ಇವರೇ ಅಮ್ಮ. ಬನ್ನಿ ಶಿವಮೊಗ್ಗ ವಿರೂಪಾಕ್ಷರಿಂದ ಮನೆ ಕರೆದು ಮನೆ ತೋರಿಸಿದ್ದಾರೆ. ಅಮ್ಮ, ಎಷ್ಟು ಖರ್ಚು ಮಾಡಿದ್ರಿ? ಇದಕ್ಕೆ 9 ಲಕ್ಷ ಆಯ್ತು ಸರ್. ಅಯ್ಯೋ ಎಲ್ಲ ಟೋಟ್ಲು. ಇನ್ನೂ ಸ್ವಲ್ಪ ರಿಪೇರಿ ಐತಿ ಸರ್. ನಾವು ಕೈಯಾಗ ಒಂದು ಪೈಸಾ ಇಲ್ಲ ಈಗ. ಬರ್ರಿ ಸರ್. ಆಯ್ತು, ಸಣ್ಣದಾಗ ಒಂದು ಪೂಜೆ ಮಾಡಿ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಹ್ಞೂ ಸರ್. ಅಕ್ಕಿ ಏನಾರು ಕೊಡಿಸ್ತೀನಿ, ಆಯ್ತಾ? ಒಳ್ಳೇದಾಗಲಿ.